ವೈಖರಿ ಅಂತಾರೆ ಶರಣರು. ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂದ್ರೆ ಪರ ಅಂದ್ರೆ ಏನ್ ಶಬ್ದ ಹೊರಗೆ ಬರಕತ್ತಿದ್ದಲ್ಲ ಪೂರ ಮೂಲದಿಂದಾನೇ ಬರ್ಬೇಕದು. ಪರ ಅಂದ್ರೆ ಶಿವನ ಒಡಲಿನಿಂದ ಬರೋದು, ಶಿವನ ಒಡಲಿನಿಂದನೇ ಬರೋದು. ಅದು ಹೆಚ್ಚು ಕಡಿಮೆ ನಮ್ಮೆಲ್ಲರ ಮಾತುಗಳಿಗೆ ಡೀಲಿಂಗ್ ಆಗಿಬಿಟ್ಟಿರ್ತದೆ. ಮತ್ ತಿಳ್ಕೊಬೇಕು ನಾವು. ಡೀಲಿಂಗ್ ಆದಾಗನೇ ಮನಸ್ಸು ಏನ್ ಮಾಡ್ತೈತೆ, ಮಾತು ಬರುವಾಗ ಅಹಂಕಾರದಿಂದ ಮಾತಾಡ್ತೈತೆ. ಹೌದ್ರಿ? ಎರಡನೇ ಲೇಯರ್ ಏನ್ ಗೊತ್ತ್ರಿ? ಪಶ್ಯಂತಿ. ಈ ಡೀಲಿಂಗ್ ಆದದಕ್ಕೆ ಪಶ್ಯಂತಿಯಲ್ಲಿ ಏನಾಗೈತೆ, ಅರಿವು ಡೀಲಿಂಕ್ ಆಗೈತೆ. ಅರಿವು ಲಿಂಕ್ ಆತಿ ಅಂದ್ರೆ ಅದು ಪಶ್ಯಂತಿ. ನಮ್ ಶಬ್ದ ಎಲ್ಲ ಮರಿನಾಗ ಬರ್ತದೆ. ಮರವಂದ್ರೆ ಅಹಂಕಾರ. ಹೌದಾ? ಮೂರನೇದು ಪಶ್ಯಂತಿ ಆದ ಕೂಡಲೇ ಮಧ್ಯಮ ಅಂತ ಅನಿಸ್ತದೆ. ಮಧ್ಯಮ ಅಂದ್ರೆ ಏನಂದ್ರೆ ಅದಕ್ಕೆ ಆ ಚೈತನ್ಯ ಕುಡ್ಕೊಂತೈತಿ, ಶಕ್ತಿ ಕುಡ್ಕೊಂತೈತಿ. ಮಧ್ಯಮ ಅದು ಅವಾಗ. ಈ ರೀತಿ ಮರೆವು ಪ್ಲಸ್ ಶಕ್ತಿ ಕುಡ್ಕೊಂಡು ಶಬ್ದ ಹೊರಗೆ ಬರ್ತೈತಿ. ಇದಕ್ಕೇನ್ ಕರೀತಾರೆ? ಮಾತು ಅಂತ ಕರೀತಾರೆ. ಇಲ್ಲಿ ಏನಾಗಿದೆ, ಈ ಮಾತಿನಿಂದ ಒಳಗಿನ ಆ ಪರಾಶಕ್ತಿ ಏನೈತಲ್ಲ ಅದಕ್ಕೆ ಧಕ್ಕೆ ಆಗ್ತದೆ. ಇದೇ ಮಾತು ಮಂತ್ರ ಯಾವಾಗ ಆಗ್ತೈತಿ ಅಂದ್ರೆ ಪರ ಕನೆಕ್ಟಿವಿಟಿ ಆಗಿ, ಆ ಪರ ಅರಿವಾಗಿ ಕನೆಕ್ಟಿವಿಟಿ ಆಗಿ, ಅರಿವು ಶಕ್ತಿಯೊಡನೆ ಕೂಡಿ ಅದು ಜಂಗಮವಾಗಿ ಹೊರಗೆ ಬಂತಂದ್ರೆ ಅದಕ್ಕೆ ಮಂತ್ರ ಅಂತ ಕರೀತಾರೆ. ಇದು ಮಾತು ಮತ್ತು ಮಂತ್ರಗಳಿರುವ ವ್ಯತ್ಯಾಸ. ಅದಕ್ಕೆ ನಾವು ಏನೋ ಉಚ್ಚಾರಣೆ ಮಾಡುವಾಗ ಜಸ್ಟ್ ಆ ಪರ ಲಿಂಕ್ ಮಾಡ್ಕೋಬೇಕು. ಎಲ್ಲರೂ ಕೇಳ್ರಿ ನೀವು. ಮೂಲ ಹೆಚ್ಚು ಕಡಿಮೆ ನಮ್ಮ ಬದುಕೆಲ್ಲ ಹಾಳಾಗಿರೋದು ಮಾತಿನಿಂದನೇ. ಹೌದ್ರಿ? ಇಡೀ ಜೀವನದಲ್ಲಿ ರಾಗದ್ವೇಷಗಳಾಗಲಿ ಅಥವಾ ಮನುಷ್ಯನ ಜೀವನ ಹಾಳಾಗಿರೋದ ಮಾತಿನಿಂದಾನೆ. ಮಾತಿನ ಮೂಲಕ ನಮ್ಮ ಪಾಪಗಳನ್ನು ಕಳ್ಕೋಬಹುದು ನಾವು. ಅದ್ ಮಂತ್ರ ಮಾಡಿಕೊಂಡ್ರೆ ಪಾಪ ಕಳಿತೈತಿ. ಹೌದ್ರಿ? ಎಷ್ಟು ಅದ್ಭುತ ಕೊಟ್ಟರು ಶರಣರು ಮಾತ್ರಿಕ ಮಂತ್ರಗಂದ್ರೆ 4 ಲೇಯರ್. ಈ 4 ಲೇಯರ್ನಾಗ ನಾನು ಈಗೇನು ಉಚ್ಚರಿಸ್ತೀನಿ, ನಾನು ಅದಕ್ಕೆ ನಿಮ್ ಜೋರ್ ಮಾತಾಡೋ ಶಕ್ತಿ ವ್ಯಯಾತ ಅಂತಿರ್ತನಲ್ಲ, ಅದು ಪಶ್ಯಂತಿ. ಮಧ್ಯಮದಲ್ಲಿ ಎನರ್ಜಿನ ಈಗ ಒಂದು ಶಬ್ದಕ್ಕೆ ಇಷ್ಟೇ ವ್ಯಾಲ್ಯೂಮ್ ಕೊಟ್ರೆ ಸಾಕು. ಈಗ ಇಷ್ಟು ಮಂದಿ ಇದೀವಿ ನಾವು, ಇಷ್ಟಕ್ಕೆ ಸ್ವಲ್ಪ ವ್ಯಾಲ್ಯೂಮ್ ಕೊಟ್ರೆ ಸಾಕು. ಕಬಾಸಿದ್ರೆ ಎನರ್ಜಿ ವೇಸ್ಟ್ ಅದು. ಅದಕ್ಕೆ ನಿಮಗೆ ಕಬಾಸ್ಬೇಡ್ರಿ ಅಂತ ಯಾಕಂದಲ್ಲ. ಇದಕ್ಕೆ ಜೋರಿನ ಧ್ವನಿಯಲ್ಲಿ ಏನಿರುತ್ತೆ ಗೊತ್ತ್ರಿ? ಇದನ್ನ ಒಪ್ಸ್ಲೇಬೇಕು. ನಾನು ಎದುರಿಗಿದ್ದರಿಗೆ ಇದನ್ನ ಒಪ್ಸ್ಲೇಬೇಕು ಅನ್ನೋದಕ್ಕನೇ ಧ್ವನಿ ಜೋರಾಗಿ ಬರ್ತದೆ. ಹೌದ್ರಿ? ನೀವು ಪರಾಲಿಂದ ಬಂದಿತ್ತಂದ್ರ ಆ ಶಬ್ದ ಯಾವ ಹಂತಕ್ಕಾದ್ರೂ ಮಂತ್ರ ಆಗ್ತದೆ. ಅಲ್ಲ, ಇದನ್ನ ನಾವೆಲ್ಲರೂ ತಪ್ಪು ಮಾಡ್ತಿರ್ತೀವಿ. ಇದನ್ನೇನ್ ಮಾಡಬೇಕು? ಸರಿ ಮಾಡಿಕೋಬೇಕಾಟ. ಹೇಳ್ರಿ.